ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಅಸ್ತ್ರ ಶಿವ ಸಂಪುಟದ ಮೊದಲ ವಿಕೆಟ್ ಅನ್ನು ಪತನಗೊಳಿಸಿದೆ. ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದ ನಾಗೇಂದ್ರ ಕೊನೆಗೂ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಆ ರಾಜೀನಾಮೆಯನ್ನ ಸುಮ್ಮನೆ ಕೊಟ್ಟಿಲ್ಲ, ಸವಾಲ್ ಹಾಕಿದ್ದಾರೆ, ತಾಕತ್ತಿನ ಸವಾಲ್ ಹಾಕಿದ್ದಾರೆ. ಹಾಗಾದ್ರೆ ಆ ಸವಾಲು ಯಾರಿಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ನನ್ನದು ನಾನೊಬ್ಬ ಪಕ್ಷದ ಸಿಪಾಯಿ, ಪಕ್ಷಕ್ಕೋಸ್ಕರ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಅನ್ಕೊಳ್ತೇನೆ. ಕೇಂದ್ರ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ 1 ತಿಂಗಳಾಗಿಲ್ಲ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಇನ್ನೂ 1 ತಿಂಗಳು ಕೂಡ ಆಗಿಲ್ಲ. ಅದಾಗಲೇ ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ 1 ವಿಕೆಟ್ ಪತನವಾಗಿದೆ. ನಾನು ರಾಜೀನಾಮೆ ಕೊಡೋದೇ ಇಲ್ಲ, ನಾನು ಯಾವುದೇ ತಪ್ಪು ಮಾಡಿಲ್ಲ, ಸಿಎಂ ರಾಜೀನಾಮೆ ಕೇಳಿಲ್ಲ ಅಂತ ಖಡಕ್ಕಾಗಿ ತಿರುಗೇಟು ಕೊಟ್ಟಿದ್ದ ನಾಗೇಂದ್ರ ಈಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಶಿವ ಸಂಪುಟದಿಂದ ನಾಗೇಂದ್ರ ಔಟ್. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನಾಗೇಂದ್ರ ಹೇಳಿದ್ದೇನು. ಇಷ್ಟು ದಿನ ಕಾದು ನೋಡಿದ್ರು. ಸದನದಲ್ಲೂ ವಿರೋಧ ಪಕ್ಷಕ್ಕೂ ಕೌಂಟರ್ ಕೊಟ್ಟಿದ್ರು. ಸದನ ಕಂಪ್ಲೀಟ್ ನಾಗೇಂದ್ರ ರಾಜೀನಾಮೆ ಕಿಚ್ಚಲ್ಲಿ ಮುಳುಗಿದ್ರೂ ಪರವಾಗಿಲ್ಲ, ರಾಜೀನಾಮೆ ಕೊಡಿಸಬಾರ್ದು ಅನ್ನೋ ನಿರ್ಧಾರದಲ್ಲಿ ಕಾಂಗ್ರೆಸ್ ನಾಯಕರಿದ್ರು. ಆದ್ರೆ ಬಿಜೆಪಿ ನಾಯಕರು ಹಿಡಿದ ಪಟ್ಟು ಬಿಟ್ಟಿರಲಿಲ್ಲ, ಯಾವುದೇ ಕಾರಣಕ್ಕೂ ಸುಮ್ಮನಾಗಿರಲಿಲ್ಲ. ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಪಾದಯಾತ್ರೆಗೂ ಸಿದ್ಧತೆ ಮಾಡಿಕೊಂಡಿದ್ರು. ಈಗ ಕೊನೆಗೂ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಕಣ್ಣೀರು ಸುರಿಸಿ ಶಾಸಕ ಸ್ಥಾನಕ್ಕೂ ರಾಜೀನಾಮೆ. ದೆಹಲಿಯಿಂದ ನೇರವಾಗಿ ವಿಧಾನಸೌಧಕ್ಕೆ ಆಗಮಿಸಿದ್ದ ನಾಗೇಂದ್ರ ಅವರು ರಾಜೀನಾಮೆ ಘೋಷಣೆ ಮಾಡಿದ್ರು. ಆದರೆ ನಾಗೇಂದ್ರ ಅವರು ಬರೀ ಸಚಿವ ಸ್ಥಾನಕ್ಕೆ ಮಾತ್ರ ರಾಜೀನಾಮೆ ಘೋಷಣೆ ಮಾಡಿಲ್ಲ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಅಂತ ಹೇಳಿದ್ರು. ಇದೇ ವೇಳೆ ನಾಗೇಂದ್ರ ಅವರು ತುಂಬಾನೇ ಭಾವುಕರಾದ್ರು. ನನಗೊಂದು ಅವಕಾಶ ಕೊಡಿ, ಇದು ನನ್ನ ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆ ಅಲ್ಲ, ನನಗೊಂದು ಅವಕಾಶ ಕೊಡಿ, ನಾನು ಮಂತ್ರಿ ಸ್ಥಾನಕ್ಕೆಲ್ಲ ನನ್ನ ಶಾಸಕ ಸ್ಥಾನಕ್ಕೂ ನಾನು ತ್ಯಾಗ ಮಾಡ್ತೀನಿ, ಬನ್ನಿ ಅಖಾಡದಲ್ಲಿ ಹೋಗೋಣ ಅಂತ. ಇದೇ ಮನುವಾದಿಗಳಿಗೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಸವಾಲನ್ನು ಎತ್ತಾ ಇದ್ದೀನಿ, ಬನ್ನಿ ಜನತಾ ನ್ಯಾಯಾಲಯಕ್ಕೆ ಹೋಗೋಣ ಅಂತ. ನನ್ನ ಶಾಸಕ ಸ್ಥಾನಕ್ಕೂ ನಾನು ರಾಜೀನಾಮೆ ಮಾಡ್ತಾ ಇದ್ದೀನಿ ಇವತ್ತು. ಬಳ್ಳಾರಿ ನಾಯಕರಿಗೆ ನಾಗೇಂದ್ರ ಓಪನ್ ಚಾಲೆಂಜ್. ಬರೀ ಸಚಿವ ಸ್ಥಾನಕ್ಕೆ ಮಾತ್ರವಲ್ಲ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, ತಾಕತ್ತಿದೆಯಾ, ಕಾಂಗ್ರೆಸ್ ಪಕ್ಷವನ್ನ ಎದುರಿಸಿ ಬನ್ನಿ ಅಂತ ನೇರವಾಗಿ ಬಳ್ಳಾರಿ ನಾಯಕರಿಗೆ ನಾಗೇಂದ್ರ ಓಪನ್ ಚಾಲೆಂಜ್ ಹಾಕಿದ್ರು. ಬನ್ನಿ, ತಾವು ಸೋಕಾಲ್ ಲೀಡರ್ಸ್, ಬಳ್ಳಾರಿ ಲೀಡರ್ಸ್ ಇದ್ದೀರಲ್ಲ, ನೀವು ಪಕ್ಕದಲ್ಲಿ ನಿಂತು ಆರೋಪಿಗಳು, ತಾವು ಆರೋಪದಲ್ಲಿಲ್ಲ, ಆರೋಪಿಗಳೇ ತಾವು. ತಮ್ಮ ತಂದೆ ಸೈನನ್ನು ಕೂಡ ಫೋರ್ಜರಿ ಮಾಡಿದ್ದಂಥವ್ರು. ಸದನದಲ್ಲಿ ಎಷ್ಟು ಜನದ ಮೇಲೆ ನಿಮ್ಮ ಮೇಲೆ 420 ಕೇಸ್ಗಳಿದ್ದಾವೆ. ನಮ್ಮ ಬಳ್ಳಾರಿ ಜಿಲ್ಲೆಯ ಸಲುವಾಗಿ ಇವತ್ತು ಸೋಕಾಲ್ ಲೀಡರ್ಸ್ ಆಗಿರುವಂತ ಇವತ್ತು ಬಿಜೆಪಿ ನಾಯಕರಿಗೆ ನಾನು ಸವಾಲನ್ನು ಎತ್ತಾ ಇದ್ದೀನಿ, ಬನ್ನಿ ಸ್ವಾಮಿ ಜನತಾ ನ್ಯಾಯಾಲಯಕ್ಕೆ ಹೋಗೋಣ, ಬನ್ನಿ. 2 ಬಾರಿ ಅಧಿಕಾರ ಕಿತ್ತುಕೊಳ್ತು ಹಗರಣ. 1 ಕೋಟಿ ಅಲ್ಲ, 2 ಕೋಟಿನೂ ಅಲ್ಲ, 187 ಕೋಟಿ ರೂಪಾಯಿ ಹಗರಣ. ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ನುಂಗಿ ಹಾಕಲಾಗಿತ್ತು. ಆಗ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಬಿ ನಾಗೇಂದ್ರ ಆಗಿದ್ರು. ಆ ಹಗರಣದಲ್ಲಿ ಬಿ ನಾಗೇಂದ್ರ ಅವರು ಪ್ರಮುಖ ಆರೋಪಿಯಾಗಿದ್ದರು. ನಾಗೇಂದ್ರ ಅವರನ್ನ ಬಂಧಿಸಿ ಜೈಲಿಗಟ್ಟಿದ್ದ ಬೆನ್ನಲ್ಲೇ ಆಗಿನ ಸಿಎಂ ಸಿದ್ದರಾಮಯ್ಯ ನಾಗೇಂದ್ರ ಬಳಿ ರಾಜೀನಾಮೆ ಪಡೆದುಕೊಂಡಿದ್ರು. ಆದರೆ ಎಸ್ಐಟಿ ನಡೆಸಿದ ತನಿಖೆಯಲ್ಲಿ ನಾಗೇಂದ್ರ ಪಾತ್ರವಿಲ್ಲ ಎಂದು ಅವರನ್ನ ದೋಷಮುಕ್ತಗೊಳಿಸಲಾಗಿತ್ತು. ಹೀಗಾಗಿ ಇತರೆ ತನಿಖಾ ಸಂಸ್ಥೆಗಳ ತನಿಖೆ ಬಾಕಿ ಇದ್ದರೂ
ನಾಗೇಂದ್ರ ಅವರು ಜಾಮೀನು ಪಡೆದು ಜೈಲಿನಿಂದ ಹೊರಗೆ ಬಂದಿದ್ದರು. $100 ಕೋಟಿಗಿಂತ ಹೆಚ್ಚಿನ ಹಣದ ಹಗರಣ ನಡೆದಿರುವ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯ ಹಾಗೂ ಸಿಬಿಐ ತನಿಖಾ ಸಂಸ್ಥೆಗಳು ಈ ಪ್ರಕರಣವನ್ನು ತನಿಖೆಗೆ ಕೈಗೆತ್ತಿಕೊಂಡಿದ್ದವು. ಇದರ ನಡುವೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ 2ನೇ ಅವಧಿಗೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಈ ವೇಳೆ ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಸಚಿವ ಸ್ಥಾನ ಹಂಚಿಕೆ ಹಾಗೂ ಬಳ್ಳಾರಿ ಜಿಲ್ಲೆಯಲ್ಲಿ ಪಕ್ಷದ ಹಿಡಿತವನ್ನು ಕಾಪಾಡಿಕೊಳ್ಳೋಕೆ ನಾಗೇಂದ್ರ ಅವರಿಗೆ ಡಿಕೆಶಿ ಸಂಪುಟದಲ್ಲಿ ಅವಕಾಶ ನೀಡಲಾಗಿತ್ತು. ಮತ್ತೆ ನಾಗೇಂದ್ರ ಅವರು ಸಚಿವ ಸ್ಥಾನ ಪಡೆದುಕೊಂಡಿದ್ರು. ಆದರೆ ಇದೇ ವಿರೋಧ ಪಕ್ಷಕ್ಕೆ ದೊಡ್ಡ ಅಸ್ತ್ರವಾಗಿತ್ತು. ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿದ್ದನ್ನೇ ಅಸ್ತ್ರ ಮಾಡಿಕೊಂಡು ಸದನದಲ್ಲಿ ಹೋರಾಟ ಮಾಡಿದ್ರು. ಸದನದ ಹೊರಗೂ ಒಳಗೂ ಧರಣಿ ಕೂತಿದ್ರು. ಬೃಹತ್ ಹೋರಾಟಕ್ಕೂ ಕರೆ ಕೊಟ್ಟಿದ್ರು. ಈಗ ನಾಗೇಂದ್ರ ಮತ್ತೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೂ ಮುನ್ನ ರಾಜೀನಾಮೆ. ಹಗರಣದ ಮೂಟೆಯನ್ನ ಹೊತ್ಕೊಂಡು ತಿರುಗಾಡುತ್ತಿದ್ದ ಬಿ ನಾಗೇಂದ್ರ ಅವರನ್ನ ಸಚಿವರನ್ನಾಗಿ ಮಾಡಿದ್ದಕ್ಕೆ ಬಿಜೆಪಿ ಫುಲ್ ಗರಂ ಆಗಿತ್ತು. ಮೊದಲ ಅಧಿವೇಶನದಲ್ಲೇ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಕೈಬಿಡುವಂತೆ ಭಾರೀ ಹೋರಾಟ ಮಾಡಿದ್ರು. ಜೊತೆಗೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ವಾರಗಟ್ಟಲೆ ಪ್ರತಿಭಟನೆಯನ್ನೂ ಮಾಡಲಾಗಿತ್ತು. ಹೀಗಿದ್ರೂ ಕಾಂಗ್ರೆಸ್ ರಾಜೀನಾಮೆ ಪಡೆದಿರಲಿಲ್ಲ. ರಾಜೀನಾಮೆ ಅವಶ್ಯಕತೆಯೇ ಇಲ್ಲ ಅಂತ ಕಾಂಗ್ರೆಸ್ ಕೂಡ ಹೇಳಿತ್ತು. ಇದರಿಂದ ಪಾದಯಾತ್ರೆ ಮಾಡಲು ಬಿಜೆಪಿ ಹಾಗೂ ಜೆಡಿಎಸ್ ಸಿದ್ಧತೆ ಮಾಡಿಕೊಂಡಿದ್ದವು. ಜೊತೆಗೆ ಸಿಬಿಐ ತನಿಖಾ ಸಂಸ್ಥೆಯೂ ಕೂಡ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆಯಲು ಅನುಮತಿ ನೀಡುವಂತೆ ರಾಜ್ಯಪಾಲರಿಗೆ ಪತ್ರವನ್ನೂ ಬರೆದಿದ್ರು. ರಾಜ್ಯ ರಾಜಕಾರಣದಲ್ಲಿ ನಾಗೇಂದ್ರ ರಾಜೀನಾಮೆ ಕಿಚ್ಚು ಹೆಚ್ಚಾಗುತ್ತಲೇ ಇತ್ತು. ಸರ್ಕಾರಕ್ಕೆ ಡ್ಯಾಮೇಜ್ ಮಾಡೋಕೆ ಬಿಜೆಪಿ ಪಾದಯಾತ್ರೆಗೂ ಕರೆ ಕೊಟ್ಟಿತ್ತು. ಹೀಗೆ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಭಾರೀ ಮಟ್ಟದ ಒತ್ತಡ ಸೃಷ್ಟಿಯಾಗಿತ್ತು. ಹೀಗಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಪರಿಸ್ಥಿತಿಯನ್ನ ಅರ್ಥೈಸಿದ್ರು. ಈ ವೇಳೆ ನಾಗೇಂದ್ರ ಅವರು ಕೂಡ ತಮ್ಮ ಸಚಿವ ಸ್ಥಾನವನ್ನ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರು. ಪ್ರಯತ್ನದ ಹೊರತಾಗಿಯೂ ಹೈಕಮಾಂಡ್ನಿಂದ ನಾಗೇಂದ್ರ ಅವರಿಗೆ ರಾಜೀನಾಮೆ ನೀಡುವಂತೆ ಸೂಚನೆ ಕೊಟ್ಟಿತ್ತು. ಅದರ ಬಗ್ಗೆ ಪ್ರಾಥಮಿಕ ಹಂತದ ತನಿಖೆ ಮುಗಿಸಿ ಚಾರ್ಜ್ ಶೀಟ್ ಹಾಕಲಿಕ್ಕೆ ಸಮಯ ಕೇಳಿದಾಗ ಅವರು ಮಂತ್ರಿ ಮಾಡ್ತಾರೆ ಅಂತಂದ್ರೆ ಇದು ಗೊತ್ತಿರಲಿಲ್ಲ ಅಂತಿಲ್ಲ. ಏನು ಮಂತ್ರಿ ಆದಮೇಲೆ ಈಗ 2ನೇ ಸರ್ತಿ ಮಂತ್ರಿ ಆದಮೇಲೆ ಆಗಿಲ್ಲ, ಇದು ಗೊತ್ತಿತ್ತು ಇಂಟರ್ನಲ್ಲಿ ಎಲ್ಲರಿಗೂ. ಆದರೆ ಏನಾಗತ್ತೆ ನೋಡ್ತೀವಿ ನಾವು ಅಂತ ಮಾಡಿದರು. ಆದರೆ ಅಂತಿಮವಾಗಿ ಜನಾಕ್ರೋಶದ ಮುಂದೆ ಮಣಿಯಬೇಕಾಗಿದೆ. ನಾಗೇಂದ್ರ ಸ್ಥಾನಕ್ಕಾಗಿ ಭಾರೀ ಪೈಪೋಟಿ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾ ಇದ್ದಂತೆ ಸಚಿವ ಸಂಪುಟ ಸರ್ಜರಿ ಫಿಕ್ಸ್ ಆಗಿದೆ. ಹೀಗಾಗಿ ಸಚಿವಾಕಾಂಕ್ಷಿಗಳಲ್ಲಿ ಮತ್ತೆ ಆಸೆ ಬಂದಿದೆ. ಸಚಿವ ಸ್ಥಾನ ಗಟ್ಟಿಗೊಳಿಸೋಕೆ ಈಗಾಗಲೇ ಕಸರತ್ತು ಶುರು ಮಾಡಿದ್ದಾರೆ. ನಾಗೇಂದ್ರ ಸ್ಥಾನದ ಮೇಲೆ ಸಂಡೂರು ಕ್ಷೇತ್ರದ ಅನ್ನಪೂರ್ಣ ತುಕಾರಾಂ ಕಣ್ಣು ಇಟ್ಟಿದ್ದಾರೆ. ವಾಲ್ಮೀಕಿ ಕೋಟಾದಲ್ಲಿ ಸ್ಥಾನ ಪಡೆದುಕೊಳ್ಳೋಕೆ ಅನ್ನಪೂರ್ಣ ಪ್ರಯತ್ನ ಮಾಡುತ್ತಿದ್ದಾರೆ. ಇತ್ತ ಕುರುಬ ಕೋಟಾದಲ್ಲಿ ಸಚಿವರಾಗೋಕೆ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರು ಕೂಡ ಗಾಳ ಹಾಕ್ತಿದ್ದಾರೆ. ನಮ್ಮ ಒಬ್ಬರು ಯುವ ಮಿತ್ರರು ರಾಜೀನಾಮೆ ಕೊಟ್ಟಿದ್ದು ನಮಗೂ ಕೂಡ ನೋವೈತಿ. ಅವರು ಕೊಟ್ಟ ತಕ್ಷಣ ನಮ್ಮ ಹೈಕಮಾಂಡ್ ಏನು ನಿರ್ಣಯ ತಗೊಂತೈತೆ ಅದಕ್ಕೆ ಭದ್ರಾಗಿರ್ತಾವೆ ಅಷ್ಟೆ. ಸಮುದಾಯವಾರು ಉತ್ತರ ಕರ್ನಾಟಕ, ಒಟ್ಟಾರೆ ಕಲ್ಯಾಣ ಕರ್ನಾಟಕ ಇರ್ಬೋದು, ಬಾಂಬೆ ಕರ್ನಾಟಕ ಇರ್ಬೋದು, ಇದು ಉತ್ತರ ಕರ್ನಾಟಕ ಅಂತ ಪರಿಗಣಿಸ್ತಾರೆ ಎರಡನ್ನೂ ಸೇರಿ. ಅದಕ್ಕೆ ಅವರು ಆ ಒಂದು ಆಧಾರದ ಮ್ಯಾಗ ನಮ್ಮ ನಾಯಕರು ಹೈಕಮಾಂಡು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಏನು ನಿರ್ಣಯ ತಗೊಂತಾರೋ ಮತ್ತು ಈಗಿನ ಮುಖ್ಯಮಂತ್ರಿಗಳು ಏನು ನಿರ್ಣಯ ತಗೊಂತಾರೋ ಅದಕ್ಕೆ ನಾವು ಭದ್ರಾಗಿರ್ತಾರೆ. ಇತ್ತ ಈ ಲೆಕ್ಕಾಚಾರದ ಜೊತೆಗೆ ಮತ್ತೊಂದು ಲೆಕ್ಕಾಚಾರ ಕೂಡ ಇದೆ. ನಾಗೇಂದ್ರ ರಾಜೀನಾಮೆ ಬೆನ್ನಲ್ಲೇ ಸಂಪುಟಕ್ಕೆ ಮಿನಿ ಸರ್ಜರಿ ನಡೆಯುತ್ತಂತೆ. ಆ ಸರ್ಜರಿ ನಡೆದ್ರೆ ಹಲವರು ಮಂತ್ರಿ ಸ್ಥಾನ ಕಳ್ಕೊಂಡು ಹಲವರು ಮಂತ್ರಿ ಸ್ಥಾನ ಪಡ್ಕೊಳ್ಳೋ ಲೆಕ್ಕಾಚಾರವಿದೆ. ಮಿನಿ ಸರ್ಜರಿ ಆದ್ರೆ ಸಂಪುಟದಲ್ಲಿರುವ 2-3 ಮಂದಿಯ ರಾಜೀನಾಮೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಆ ಸ್ಥಾನಕ್ಕೆ ಕುರುಬ ಕೋಟಾದಲ್ಲಿ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ಒಕ್ಕಲಿಗ ಹಿರಿಯ ಕೋಟಾದಲ್ಲಿ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪಗೆ ಅವಕಾಶ ಕೊಡಬೇಕು ಅನ್ನೋ ಮಾತುಗಳು ಹರಿದಾಡ್ತಿವೆ. ಮುಸ್ಲಿಂ ಕೋಟಾದಲ್ಲಿ ನರಸಿಂಹರಾಜ ಶಾಸಕ ತನ್ವೀರ್ ಸೇಠ್ಗೆ ಚಾನ್ಸ್ ಸಿಗಬಹುದು. ಮಹಿಳಾ ಕೋಟಾದಲ್ಲಿ ಅನ್ನಪೂರ್ಣ ತುಕಾರಾಂ ಹೆಸರು ಮುನ್ನೆಲೆಗೆ ಬಂದಿದೆ. ಸಂಪುಟ ಸರ್ಜರಿಗೆ ಕೌಂಟ್ ಡೌನ್ ಶುರುವಾಗುತ್ತಿದ್ದಂತೆ ಮಂತ್ರಿ ಸ್ಥಾನ ಸಿಗದೆ ಬೇಸರಗೊಂಡಿರೋರು, ಅಸಮಾಧಾನಿತರಾಗಿರುವ ಶಾಸಕರು ಹೊಸ ದಾಳ ಉರುಳಿಸ್ತಾ ಇದ್ದಾರೆ. ಗೌರವಯುತ ಸ್ಥಾನಮಾನ ನೀಡುವಂತೆ ಹೈಕಮಾಂಡ್ ಮುಂದೆ ಹಕ್ಕೊತ್ತಾಯ ಮಾಡಲು ಡೆಲ್ಲಿ ಟೂರ್ಗೆ ಪ್ಲಾನ್ ಮಾಡಿದ್ದಾರೆ.